ಗುಡ್ ಮಾರ್ನಿಂಗ್. ಗುಲ್ಬರ್ಗಾ ಮಿಸ್ಟಿಕ್ಸ್ ಅವರು ಡಿಫೆಂಡಿಂಗ್ ಚಾಂಪಿಯನ್ಸ್ ಮೈಸೂರು ವಾರಿಯರ್ಸ್ನ 8 ವಿಕೆಟಿಂದ 12 ಬಾಲ್ಸ್ ಟು ಸ್ಪೇರ್ ಮಟ್ಟ ಹಾಕಿರೋದು ಗುರು. ಪಂದ್ಯ ಶುರುವಾದಾಗ ಫೇವರೇಟ್ಸ್ ಯಾರು ಅಂತ ಹೇಳಿದ್ರೆ ಮೈಸೂರು. ಯಾಕಂದರೆ ಅದೇ ಥರ ಇನ್ನಿಂಗ್ಸ್ ಕೂಡ ಅವ್ರದ್ದು ಶುರುವಾಗಿರೋದು 171 ಫಾರ್ 3 ಇರ್ತಾರೆ ಸರ್. 17.2 ಓವರ್ಸಲ್ಲಿ ಇನ್ನು 2.4 ಓವರ್ಸ್ ಇರುತ್ತೆ. ಪಾಂಡೆ ಬರಬೇಕಾಗಿರುತ್ತೆ ಅಥವಾ ಪಾಂಡೆ ಕ್ರೀಸಲ್ಲಿ ಇರ್ತಾರೆ ಆ ಹಂತದಲ್ಲಿ. 183 ಫಾರ್ 9 ಅಂದರೆ ನೆಕ್ಸ್ಟ್ 2.4 ಓವರ್ಸಲ್ಲಿ ಕೇವಲ 11 ರನ್ಸ್ಗೆ 6 ವಿಕೆಟ್ಸ್ನ ಕಳ್ಕೊಂಡು ಹಾದಿನ ಕಳ್ಕೊಳ್ತಾರೆ ಅಂತ ಹೇಳಿದ್ರೆ ವೈಶಾಖ್ ವಿಜಯ್ ಕುಮಾರ್ ಅವರ ತಂಡ ಸೂಪರ್ ಕಂಬ್ಯಾಕ್ ಮಾಡ್ತಾರೆ. 184 ಇದುವರೆಗೂ ಯಾರೂ ಚೇಸೇ ಮಾಡಿರಲಿಲ್ಲ. ಜ್ಞಾಪಕ ಇದ್ದರೆ ಫಸ್ಟ್ 3 ಗೇಮ್ಸಲ್ಲಿ ಗೆದ್ದಿದ್ದು ಯಾರು ಹೇಳಿ? ಫಸ್ಟ್ ಬ್ಯಾಟಿಂಗ್ ಆಡುವಂಥ ತಂಡ. ಸೊ ಯಾರೂ ಚೇಸೇ ಮಾಡಿರಲಿಲ್ಲ. ಸೊ ಎಕ್ಸ್ಪೆಕ್ಟೇಷನ್ಸು ಮೈಸೂರು ಗೆಲ್ಬೋದು ಅಥವಾ ಗೆಲ್ತಾರೆ ಟ್ರೆಂಡ್ ಪ್ರಕಾರ ಅಂತ. ಗುರು, ಟ್ರೆಂಡನ್ನು ಗಬೆಬ್ಸಿ ಈಗ ಟ್ರೆಂಡ್ ಸೆಟ್ಟರ್ ಆಗಿರೋದು ಗುಲ್ಬರ್ಗಾ ಮಿಸ್ಟಿಕ್ಸ್ ಅವರು. ಒಳ್ಳೆ ಕ್ಯಾಮಿಯೋ ಬಂತು. ಲವ್ನಿತ್ ಸಿಸೋಡಿಯಾ 24 ಮಾಡ್ತಾರೆ. 52 ಅಜೇಯ ರನ್ಸ್ ನಿಖಿನ್ ಜೋಶ್ ಅವರು ಆಕರ್ಷಕ ಅರ್ಧಶತಕ. 45 ಯಂಗ್ಸ್ಟರ್ ಪ್ರಜ್ವಲ್ ಪವನ್ ಅವರು ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ವಿತ್ ನಿಖಿನ್ ಜೋಶ್ ಅಂತ ಹೇಳಿದ್ರೆ ಗುರು. ಶೋ ಸ್ಟಾಪರ್ ಸ್ಮರಣ್ ಗುರು 22 ಬಾಲಲ್ಲಿ 52 ರನ್ನು ಎಲ್ಲರೂ ಗಮನನ ಸೆಳೀತಾರೆ. ಆಮೇಲೆ ಯಾಕೆ ಇವರು ರೈಸಿಂಗ್ ಸೂಪರ್ ಸ್ಟಾರ್ ಫ್ರಮ್ ಕರ್ನಾಟಕ ಕ್ರಿಕೆಟ್ ಅಂತ ತಿಳಿಸ್ಕೊಂಡಿದ್ದು. ಮಿಸ್ಟಿಕ್ಸ್ 2 ಪಾಯಿಂಟ್ ಎತ್ತಾಕೊಳ್ತಾರೆ. ವಾರಿಯರ್ಸ್ ಒಂದು ಸ್ವಲ್ಪ ಮುಟ್ಟು ನೋಡ್ಕೋಬೇಕು. ಆ ರೇಂಜ್ಗೆ ಹೊಡೆದಿರೋದು. ಇಂತಿ ನಿಮ್ಮ ಜಾವ್ನಿ.